ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಮ, ಎಲ್ಲಿದ್ದೀರೋ? ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಅಂದವ್ರು ಇನ್ನೂ ಬರ್ಲಿಲ್ವಲ್ಲ, ಅದಕ್ಕೆ ಕಾಲ್ ಮಾಡಿದೆ. ಅಲ್ಲೆಲ್ಲ ಓಕೆನಾ? ಯಾ ತಾತ, ಎವ್ರಿಥಿಂಗ್ ಇಸ್ ಫೈನ್. ಮತ್ತೆ ಎಲ್ಲಿದ್ದೀರಾ? ಇನ್ನು ಹೊರಟಿಲ್ವಾ? ಓದ್ ಕೆಲಸ ಎಲ್ಲ ಆಯ್ತಾ? ನನ್ಗೆ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ತಾತ. ಯಾಕೋ ರಾಮ? ಅಸ್ಥಿ ವಿಸರ್ಜನೆ ಮಾಡ್ಬೇಕು ಅಂತ ಕಾರಲ್ಲಿ ಇಟ್ಟಿದ್ದ ಅಸ್ಥಿನ ತಗೊಳಕ್ ಹೋದ್ರೆ ಅಲ್ಲದಿರ್ಲೇ ಇರ್ಲಿಲ್ಲ. ಏನು ಅಸ್ಥಿ ಇರ್ಲಿಲ್ವಾ? ಹ್ಞೂ ತಾತ, ಎಲ್ಲಿ ಮಿಸ್ ಆಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಅಲ್ಲ ಕಣೋ, ಅಸ್ಥಿ ವಿಸರ್ಜನೆಗೆ ಅಂತ ತಗೊಂಡೋದ್ರಲ್ಲೋ, ಕಾಣೆ ಆಯ್ತು ಅಂದ್ರೆ ಏನಾಯ್ತು? ಎಲ್ಲಿಟ್ಟಿದ್ರೆ ನೋಡಿದ್ರೇನೋ? ಕಾರಲ್ಲೇ ಇತ್ತು ತಾತ. ಅಶೋಕನೇ ಅದನ್ನ ಬ್ಯಾಗ್ ಹಾಕಿ ನನ್ ಬ್ಯಾಕ್ ಸೀಟ್ ಅಲ್ಲಿ ಇಟ್ಟ. ಬಟ್ ದೇವಸ್ಥಾನದಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಅಸ್ಥಿನೇ ಇಲ್ಲ. ಎಂತ ಕೆಲಸ ಆಗೋಯ್ತು. ನಮ್ ಪುಟ್ಟಿ ಆತ್ಮಕ್ಕೆ ಸದ್ಗತಿ ಸಿಗಬೇಕು ಅಂತಂದ್ರೆ ಈ ಕ್ರಿಯೆ ಆಗ್ಲೇಬೇಕು ಅಂತ ಪುರೋಹಿತರು ಹೇಳಿದ್ರಲ್ಲಪ್ಪ. ನೋಡು, ಅದಾಗ್ಲಿಲ್ಲ ಅಂತ ಅಂದ್ರೆ ಆತ್ಮ ಇಲ್ಲೇ ಎಲ್ಲೋ ಅಲಿತಾ ಇರ್ತದಲ್ಲೋ. ಐ ನೋ ತಾತ, ಬಟ್ ಅಸ್ಥಿನೇ ಮಿಸ್ ಆಗಿದೆಯಲ್ಲ. ನಂಗನ್ಸುತ್ತೆ ಸಿಹಿ ಪುಟಾಗೆ ನಮ್ಮನ್ನೆಲ್ಲ ಬಿಟ್ಟು ಹೋಗೋಕೆ ಇಷ್ಟ ಆಗ್ತಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ಹೀಗಾಗಿದೆಯಲ್ಲ. ದುಃಖ ಪಡಬೇಡ ಕಣೋ. ಏನೇ ಆಗೋದಿದ್ರು ಅದ್ರ ಹಿಂದೆ ದೈವಿಚ್ಛೆ ಇದ್ದೇ ಇರುತ್ತೆ ಕಣೋ. ಇದಕ್ಕೂ ಏನೋ ಒಂದು ಕಾರಣ ಇರಬಹುದು. ನಮ್ ಪುಟ್ಟಿಗೆ ಸದ್ಗತಿ ಸಿಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ಳೋಣ. ನೀನೇನು ಬೇರೆ ಯೋಚನೆ ಮಾಡಕ್ ಹೋಗ್ಬೇಡ. ಸೀತಾ ಹುಷಾರಾಗಿದ್ದಾಳೆ ತಾನೆ? ಹಾ ತಾತ, ಅವ್ರು ಖುಷಿಯಾಗಿರ್ಲಿ ಅಂತ ಅವ್ರನ್ನ ಒಟ್ಟಾರೆ ಕರ್ಕೊಂಡು ಬಂದಿದ್ದೀನಿ. ಹೌದಾ? ಒಳ್ಳೇದಾಯ್ತು ಬಿಡು. ಆದ್ರೆ ಇಲ್ಲಿ ಬಂದು ಮನ್ಸಿಗೆ ತುಂಬಾ ಭಾರ ಆಗ್ತಿದೆ. ಸಿಹಿ ಪುಟ್ಟ ತುಂಬಾ ನೆನಪಾಗ್ತಿದೆ ತಾತ. ನೊಂದ್ಕೋಬೇಡ ಕಣೋ, ನೊಂದ್ಕೋಬೇಡ. ಸೀತಾಗ ಏನಾದ್ರು ನಿಜ ಗೊತ್ತಾಗ್ಬಿಟ್ರೆ ಏನು ಉತ್ತರ ಕೊಡೋದು ಅಂತಾನೆ ಗೊತ್ತಾಗ್ತಿಲ್ಲ ತಾತ. ಅಪ್ಪ, ನನ್ನನ್ನು ಬಿಟ್ಟು ನನ್ಗೆ ಹೇಳ್ದೆ ಕೇಳ್ದೆ ಅಜ್ಜಿ ತಾತ ಮನೆಗೆ ಬಂದಿದ್ದೀರಾ? ದಿಸ್ ಇಸ್ ಟೂ ಬ್ಯಾಡ್. ನನ್ ಸೀತಮ್ಮ ಫೋಟೋ ನೀನ್ ಯಾಕೆ ಇಟ್ಕೊಂಡಿದ್ಯಾ? ಯಾಕೆ ಹೆದರ್ಕೊಳ್ತಿದ್ಯಾ? ನಾನೇನ್ ಆ ಫೋಟೋನ ಕಿತ್ಕೊಳ್ಳಲ್ಲ ಬಿಡು. ಕಿತ್ಕೊಳ್ಳಕ್ಕೆ ನನ್ ಕೈಯಲ್ಲಿ ಆಗೋದು ಇಲ್ಲ. ನೋಡ್ತ್ಯಾ? ನೋಡ್ದ್ಯಾ ಹೆಂಗೆ? ಹಂಗೇನೆ ಹೇಳಿದ್ರು ನೀನ್ ನಂಬಲ್ಲ ಬಿಡು. ನೀನು ಸೀತಮ್ಮನ ಮಗಳ? ಡೌಟೇ ಇಲ್ಲ, ನಾನು ಅವ್ರ ಮಗಳು. ಅಮ್ಮ ಇದ್ರೆ ಚೆನ್ನಾಗಿರ್ತೈತೆ ಅಲ್ವಾ? ಸೂಪರ್ ಆಗಿರುತ್ತೆ. ಆದ್ರೆ ಈಗ ನಾನೇ ಇಲ್ವಲ್ಲ. ಅಪ್ಪ ಅಮ್ಮನ ಜೊತೆ ಇರಕ್ಕೆ ಆಗ್ತಾನೆ ಇಲ್ಲ. ಅರೆ ಇಸ್ಕಿ, ನೀನಿಲ್ವಾ? ಇಲ್ಲೇ ಇದೆಯಲ್ಲ. ಅಯ್ಯೋ, ನಾನು ಇಲ್ಲ ಸುಪ್ಪಿ. ನಿನ್ಗೆ ಹೆಂಗೆ ಹೇಳಿ? ಸರಿ ಬಿಡು, ನೀನು ಸೀತಮ್ಮನ ಕಿತ್ಕೊಳಕ್ಕಿಲ್ಲ ಅಲ್ವಾ? ಅಪ್ಪ ನೋಡು, ನಾನೇ ನಿಮ್ಮ ಮನೆಗೆ ಬಂದು ಕಳ್ತನ ಮಾಡಿಲ್ಲ, ಹಾಗೆ ಬಂದಿದ್ದೆ. ನೀನ್ ಸುಮ್ನೆ ನನ್ನ ಬೆಂದ ಹಿಂದೆ ಬರಬೇಡ, ಆಯ್ತಾ? ಆಯ್ತು ಬಿಡು. ನನ್ ಸರ ಕದ್ದಿಲ್ಲ ಅಂತ್ಯ? ನನ್ ಸರನೇ ಕದ್ದಿದ್ಯಾ ಕಳ್ಳಿ? ಅರೆ
ಇದು ಕದಿಬೇಕು ಅಂತ ಕದ್ದಿಲ್ಲ, ಮತ್ತೆ ಕೊಡು, ಅದು ನಂದು. ನಿನ್ ತರ ನಿನ್ ಕುಕ್ಕೆಯಲ್ಲೇ ಐತಲ್ಲ. ಅಯ್ಯೋ ಇದಿಲ್ಲ, ಆದ್ರೂ ನಿನಗೆ ಕಾಣ್ತಾ ಇದೆ ನನ್ ತರಾನೇ. ನಾನು ಇಲ್ಲ, ಆದ್ರೂ ನಿನ್ ಕಾಣ್ತಾ ಇದ್ದೀನಿ. ಏಯ್, ಏನೇನೋ ಹೇಳ್ತ್ಯಾ, ಬರೀ ಸುಳ್ಳು ಹೇಳ್ತ್ಯಾ. ಸುಳ್ಳಿ ನೀನು. ನಾನ್ ಸುಳ್ಳಿ ಆದ್ರೆ ನೀನು ಕಳ್ಳಿ. ನೀನ್ ಯಾಕೆ ಇಷ್ಟೊಂದು ಹೆದರ್ಕೊಂತಾ ಇದ್ಯಾ? ಇಲ್ಲಪ್ಪ. ಸುಬ್ಬಿ, ಯಾಕೇನಾಯ್ತು? ಯಾಕೆ ಹೆದರ್ಕತ್ತಿದ್ಯಾ? ಕಾವೇರಿ ಅಕ್ಕ ಇವಳು ನನ್ನನ್ನ ಹೆದರಿಸ್ತಾ ಇದ್ದಾಳೆ. ಹೇ, ಜಿರ್ಲೆ ನೋಡಿ ಹೆದರ್ಕಂಡ್ಯಾ? ಅದಕ್ಕೇನಂತೆ, ಪೊರ್ಕೆ ಹೊಡೆದ್ರೆ ಹೋಗುತ್ತೆ. ಇರು, ಪೊರ್ಕೆ ತರ್ತೀನಿ. ಯಾಕೆ ನಗ್ತಿದ್ಯಾ? ನೀನು ಜಿರಳೆ ನೋಡಿ ಹೆದರ್ಕೊಳ್ತಿದ್ಯಾ ಅಂತ ನಿಮ್ಮ ಅಕ್ಕ ಅನ್ಕೊಂಡ್ರು. ನಾನು ಅವ್ರಿಗೆ ಕಾಣಿಸ್ತಿಲ್ಲ. ಈಗ್ಲಾದ್ರೂ ನಂಬ್ತ್ಯಾ? ಕಾವೇರಿ ಅಕ್ಕ ನೀನ್ ಯಾಕೆ ಕಾಣಿಸ್ಲಿಲ್ಲ? ನಾನು ಸತ್ತೋಗಿದ್ದೀನಿ ಅಲ್ವಾ, ಅದಕ್ಕೆ ಅನ್ಸುತ್ತೆ. ಆದ್ರೆ ನಿನಗ್ ಮಾತ್ರ ಕಾಣಿಸ್ತೀನಿ. ಅದ್ ಯಾಕೆ ಅಂತ ನನ್ಗೆ ಗೊತ್ತೇ ಇಲ್ಲ. ನಿನ್ಗೇನು ಹುಚ್ಚ? ಸತ್ತು ಹೋದ್ರೆ ನನ್ಗೇನ್ ಕಾಣಿಸ್ತ್ಯಾ? ಅದ್ಬಿಡು. ನೀನು ಮತ್ತೆ ನಾನು ನೋಡಕ್ಕೆ ಒಂದೇ ತರ ಇದೀವಿ, ಅದ್ ಹೇಗೆ? ನೀನೇ ನನ್ ತರ ಇಲ್ಲ, ನೀನೇ ಬೇರೆ ನಾನೇ ಬೇರೆ. ಅಯ್ಯೋ, ಏನ್ ಗೊತ್ತಾ ಸುಬ್ಬಿ, ನಾನು ನೀನು ಬೇರೆ ಬೇರೆನಾದ್ರೂ ನೋಡಕ್ಕೆ ಒಂದೇ ತರ ಇದೀವಿ. ಎಲ್ಲೋ ಒಂದೇ ತರ ಇದೀವಿ. ನಾನ್ ಹಿಂಗಿದ್ದೀನಿ, ಏನ್ ಹಂಗಿದ್ಯಾ? ನಾವು ಬೇರೆ ಬೇರೆ ತರಾನೇ ಇದೀವಿ. ಸುಬ್ಬಿ, ನಾನು ಕನ್ನಡಿಯಲ್ಲಿ ಕಾಣಿಸಿದ್ರೆ ನಿನ್ಗೆ ತೋರಿಸ್ತಿದ್ದೆ, ಆದ್ರೆ ನನ್ ಕಾಣಿಸೋದೇ ಇಲ್ಲ. ಇಲ್ಲಿ ಬಿಡು, ನಾನೇ ಬೇರೆ ನೀನೇ ಬೇರೆ, ಆಯ್ತಾ? ಸುಬ್ಬಿ, ನೀನು ಬೇರೆಯವ್ರಿಗೆ ಕಾಣಿಸ್ತೀಯ ಅಲ್ವಾ? ಆರೈಸ್ಕಿ. ನಾನು ಕಾಣಿಸ್ತಾ ಇದ್ದಿದ್ರೆ ಕಾವೇರಿ ಅಕ್ಕ ಬಂದು ಸುಬ್ಬಿ ಸುಬ್ಬಿ ಅಂತ ಯಾರಾದ್ರ ಮಾತಾಡ್ತಿದ್ರು. ಓ ಹೌದಲ್ವಾ? ಹಂಗಂದ್ರೆ ನಿನ್ ನಂತರ ಅಲ್ಲ ಅಂತ ಕನ್ಫರ್ಮ್. ನಿಂತರ ಅಂದ್ರೆ ಅದ್ಬಿಡು, ನಾವಿಬ್ರು ಫ್ರೆಂಡ್ಸ್ ಆಗಾಡ್ವಾ? ಫ್ರೆಂಡ್ಸಾ? ನನಗೆ ಫ್ರೆಂಡ್ಸ್ ಇದಾರೆ. ನಾನ್ ಯಾಕೆ ನಿನ್ ಜೊತೆ ಫ್ರೆಂಡ್ ಆಗ್ಬೇಕು? ಆದ್ರೆ ನನ್ಗೀಗ ಯಾರು ಫ್ರೆಂಡ್ಸ್ ಇಲ್ಲ. ಮೊದ್ಲಾದ್ರೆ ಒಟ್ಟಾರ್ಥದಲ್ಲಿ ನನ್ಗೆ ಶ್ರೇಯಾಸು, ಆದ್ಯ, ಶಿವಾನಿ ಎಲ್ರು ಫ್ರೆಂಡ್ಸ್ ಇದ್ರು. ಸ್ಕೂಲಲ್ಲೂ ತುಂಬಾ ಜನ ಫ್ರೆಂಡ್ಸ್ ಇದ್ರು. ಮತ್ತೆ ಮನೆಯಲ್ಲಿ ಅರ್ವಿ ಅಂತ ನನ್ ಫ್ರೆಂಡ್ ಇದ್ದ. ಆದ್ರೆ ಈಗ ಯಾರು ಇಲ್ಲ. ಇದ್ರು ನಾನು ಅವ್ರು ಯಾರಿಗೂ ಕಾಣಿಸಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.